ನಮಸ್ಕಾರ. ಕರ್ನಾಟಕ ಕನ್ನಡ ಜನತೆ ಶುಭೋದಯ. ರಾಜಕಾರಣ ಮತ್ತು ರಾಜಕೀಯ ಪಕ್ಷದ ಕಾರ್ಯಕರ್ತರ ಸಾವು, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅನಿಸ್ತು, ಸೊ ಮಾಡ್ತಾ ಇದ್ದೀನಿ. ರೀಸೆಂಟಾಗಿ ಎಲ್ಲರಿಗೂ ಕರ್ನಾಟಕ ಜನತೆ ಗೊತ್ತಿದೆ, ರೀಸೆಂಟಾಗಿ ಬಳ್ಳಾರಿಯಲ್ಲಿ ಒಬ್ಬ ಕಾರ್ಯಕರ್ತರ ಡೆತ್ ಆಗುತ್ತೆ. ಡೆತ್ ಅನ್ನೋದಕ್ಕಿಂತ ಅದೊಂದು ಮರ್ಡ್ರ್ ರೀತಿಲಿ ಆಗುತ್ತೆ. ಬಟ್ ಏನಂದರೆ ಇಲ್ಲೊಂದು ಅಬ್ಸರ್ವ್ ಮಾಡಬೇಕು, ನಮ್ಮ ಇನ್ಕ್ಲೂಡಿಂಗ್ ನಾನು ಕೂಡ ಒಬ್ಬ ಯುವಕ ಯುವತಿಯರಿಗೆ ಒಂದು ಕೋರಿಕೆ ಏನಂದರೆ, ದಯಮಾಡಿ ನಿಮ್ಮ ಫ್ಯಾಮಿಲಿಗಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಯಾಕಂದರೆ ಲಾಸ್ಟ್ 10 years ಗೂಗಲ್ ಸರ್ವೆ ಪ್ರಕಾರ ಜನರಲ್ಲಾಗಿ ಹೇಳೋದಾದರೆ 22 ಜನ ಕರ್ನಾಟಕದಲ್ಲಿ ಕಾರ್ಯಕರ್ತರ ಸಾವಾಗಿದೆ. ಯಾವುದೇ ಒಬ್ಬ ರಾಜಕಾರಣಿ ಮಗ ಸತ್ತಿಲ್ಲ, ಮಗಳು ಸತ್ತಿಲ್ಲ, ಫ್ಯಾಮಿಲಿಲಿ ಯಾರನ್ನೂ ಶೂಟ್ ಮಾಡಿಲ್ಲ, ಯಾರ್ಯಾರಿಗೋಸ್ಕರ ಪ್ರಾಣ ಕೊಟ್ಟಿಲ್ಲ, ಆಯಿತಾ. ನಮಗೋಸ್ಕರ ಪ್ರಾಣ ಕೊಟ್ಟವರು ನಮ್ಮ ಗಡಿಕಾರ ಯೋಧರು ಬಿಟ್ಟರೆ ಸ್ವತಂತ್ರ ಹೋರಾಟಗಾರ ಅಷ್ಟೇ. ಯಾವುದೇ ರಾಜಕಾರಣಿ ನಮ್ಮ ಕಾರ್ಯಕರ್ತನಿಗೋಸ್ಕರ ನಮ್ಮ ಪ್ರಾಣ ಕೊಡೋಕ್ಕೂ ರೆಡಿ ಅನ್ನೋದು ಎಲ್ಲರೂ ನೋಡಿದ್ದೀರಾ ಆಲ್ ಓವರ್ ಇಂಡಿಯಾದಲ್ಲಿ. 10 yearsಲ್ಲಿ 22 ಜನ ಸಾವು ಅಂದರೆ 22 ಫ್ಯಾಮಿಲಿಲಿ ಗಂಡು ಮಗ ಆಗ್ಬೋದು ಹೆಣ್ಮಗಳಾಗ್ಬೋದು ಎಷ್ಟು ನೋವು ಅನುಭವಿಸಿರ್ತಾರೆ. ಗಂಡು ಮಕ್ಕಳಾದರೆ ಅವ್ರ ಮೇಲೆ ಡಿಪೆಂಡ್ ಆಗಿರೋ ಜೀವನ ಇರುತ್ತೆ, ಹೆಂಡತಿ ಮಕ್ಕಳಿರ್ತಾರೆ, ಅಪ್ಪ ಅಮ್ಮ ಇರ್ತಾರೆ. ಸೊ ದಯಮಾಡಿ ನಾನು ಹೇಳೋದೇನೆಂದರೆ, ನೀವು ಸಪೋರ್ಟ್ ಮಾಡಿ, ನೀವು ಯಾವುದೇ ರಾಜಕೀಯ ಪಕ್ಷಕ್ಕೆ ಸಪೋರ್ಟ್ ಮಾಡಿ, ಬಟ್ ಒಂದು ಲಿಮಿಟೇಷನ್ಸಲ್ಲಿ ಇರಬೇಕು. ಯಾಕಂದರೆ ಯಾವುದೇ ರಾಜಕಾರಣಿಯ ಮಗಳು ಬಂದು ಕ್ಯಾನ್ವಾಸ್ ಮಾಡ್ಬೋದು ಬಿಟ್ಟರೆ ನಿಮ್ಮ ಥರ ಯಾವತ್ತು ಬಂದು ಫ್ಲೆಕ್ಸ್ ಕಟ್ಟಲ್ಲ, ಪಕ್ಕದ ಮನೆಯಲ್ಲಿ ನಾನು ಆ ಪಕ್ಷದವನಿದ್ದೀನಿ ಅಂತ ಅವ್ರ ವಿರುದ್ಧ ನೀವು ಯಾವ ರೀತಿ ದ್ವೇಷ ಕಟ್ಕೊತೀರ ಆ ಥರ ಕಟ್ಕೊಳ್ಳಲ್ಲ. ಯಾವುದಾದ್ರು ಒಂದು ಉದಾಹರಣೆ ಇದೆಯಾ? ಅವ್ರವ್ರ ಪಾಡಿಗೆ ಐಷಾರಾಮಿ ಕಾರುಗಳು, ಐಷಾರಾಮಿ ಬದುಕುಗಳನ್ನ ಲೀಡ್ ಮಾಡ್ಕೊಂಡು ಓಡಾಡ್ತಿರ್ತಾರೆ. ನಾವು ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಕಾರ್ಯಕರ್ತರು ಅಂತ ಯಾರಿದ್ದೀವಲ್ಲ, ನಾವು ನಮ್ಮ ತಂದೆ ತಾಯಿ, ಹೆಂಡತಿ ಮಕ್ಕಳು, ಅಪ್ಪ ಅಮ್ಮ ಎಲ್ಲರೂ ಮರೆತು ಅವ್ರಿಗೋಸ್ಕರ ನಾವು ತ್ಯಾಗ ಮಾಡೋಕ್ಕೆ ರೆಡಿ ಇರ್ತೀವಿ. ಬಟ್ ಇನ್ನೊಂದೇನೆಂದರೆ, ದಯಮಾಡಿ ಒಂದು ಲಿಮಿಟೇಷನ್ಸಲ್ಲಿರೋಣ ಅಂತ ಅನ್ಸೋದು ನನ್ನ ಅನಿಸಿಕೆ. ನಾವು ನಿಮ್ಮನ್ನು ಮಾಡಿ ಅನ್ನೋಕ್ಕಲ್ಲ, ನನಗೇನು ಅಧಿಕಾರ ಇಲ್ಲ. ಬಟ್ ಆ್ಯಸ್ ಎ ಯುವಕನಾಗಿ ನಾನು ನೋಡ್ತಾ ಇರೋದು ಅಂದರೆ, 22 ಫ್ಯಾಮಿಲಿ ಹತ್ಯೆ ಆಗಿದೆ. ಹತ್ಯೆ ಆದಾಗ ಬರ್ತಾರೆ, ಒಂದು ಕಾಂಪೋಸಿಷನ್ ಕೊಡ್ತಾರೆ, ಗೌರ್ಮೆಂಟ್ ಕೆಲಸ ಕೊಡ್ತೀನಿ ಅಂತ ರೇಷನ್ ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ಸೆಕೆಂಡ್ರಿ. ಬಟ್ ಏನೇ ಕೊಟ್ಟರು ಏನೇ ಮಾಡಿದ್ರು ಕೂಡ ಜೀವ ಬರುತ್ತಾ? ವಾಪಸ್ಸು ಬರಲ್ಲ. ಯಾವುದಾದ್ರೂ ಒಬ್ಬ ರಾಜಕಾರಣಿ ಮಗ ಬಂದು ಇನ್ನೊಬ್ಬ ರಾಜಕಾರಣಿ ವಿರುದ್ಧ ನಿಮ್ಮ ಥರ ಫೈಟ್ ಮಾಡಿರೋ ಉದಾಹರಣೆ ಇದೆಯಾ? ಇಲ್ಲ. ಬಂದರೆ MLA ಆಗಿ ಬರ್ತಾರೆ, MP ಆಗಿ ಬರ್ತಾರೆ, ರಾಜ್ಯಸಭಾ ಸದಸ್ಯರಾಗಿ ಬರ್ತಾರೆ. ಅದು ಬಿಟ್ಟರೆ ಯಾರಾದರೂ ಬಂದು ನಿಮ್ಮ ಥರ ಫ್ಲೆಕ್ಸ್ ಕಟ್ಟಿ ಮನೆ ಪಾಂಪ್ಲೆಟ್ ಹಂಚಿ ಬಿಸಿಲು ಮಳೆ ಅಂದಲೇ ಕ್ಯಾನ್ವಾಸ್ಗಳು ಮಾಡಿಕೊಂಡು ಅವ್ರಿವ್ರನ್ನ ದ್ವೇಷ ಕಟ್ಕೊಂಡು ಯಾರಾದರೂ ಒಬ್ಬ ರಾಜಕಾರಣಿಯ ಮಗಳಾಗಿ ಒಂದು ಉದಾಹರಣೆ ನಮ್ಮ ಕರ್ನಾಟಕ ಯಾವುದನ್ನ ಕಾನ್ಸ್ಟಿಟ್ಯೂನ್ಸಿಲಿ ಇದೆಯಾ? ಬಂದರೂ ಕೂಡ ಯಾವುದೋ ಒಂದು ಐಷಾರಾಮಿ ಕಾರ್ ಮೇಲೆ ನಿಂತ್ಕೊತಾರೆ, ಸನ್ ರೂಫ್ ಓಪನ್ ಮಾಡ್ಕೊತಾರೆ, ಆಯ್ ಬಾಯ್ ಅಂತಾರೆ, ಹೋಗ್ತಾ ಇರ್ತಾರೆ. ಬಟ್ ನಾವು ಕಾರ್ಯಕರ್ತರು ಅಂತ ಅಂದ್ಕೊಂಡಿರೋಂಥ ಯುವಕ ಯುವತಿಯರು ಸಫರ್ ಆಗ್ತಿರೋದು ನೀವು, ನಿಮ್ಮ ಫ್ಯಾಮಿಲಿ. ಅರ್ಥ ಆಯ್ತಾ? ಯಾರಿಗೂ ಆಗಲ್ಲ. ದಯಮಾಡಿ ನಿಮ್ಮ ಮನ ನಿಮ್ಮ ದನ ಎಲ್ಲ ಅರ್ಪಿಸ್ಬೇಕಾಗಿರುತ್ತೆ ನಿಮ್ಮ ಫ್ಯಾಮಿಲಿಗೋಸ್ಕರ. ಅರ್ಥ ಆಯ್ತಾ? ಒಂದು ಸ್ಮಾಲ್ ಇನ್ಸ್ಟೆಂಟಿವ್, ಒಂದು ಎಕ್ಸಾಂಪಲ್ ತೊಗೊಳೋದಾದರೆ, 2 ರಾಜಕೀಯ ಪಕ್ಷ ಇರುತ್ತೆ. ಒಂದು ರಾಜಕೀಯ ಪಕ್ಷ ಸರ್ಕಾರ ಬರುತ್ತೆ, ಇನ್ನೊಂದು ರಾಜಕೀಯ ಪಕ್ಷ ಸರ್ಕಾರ ಬರಲ್ಲ. ನೀವೇನು ಮಾಡಿರ್ತೀರಾ? ನಾನು ಆ ಪಕ್ಷ ಈ ಪಕ್ಷ ಅಂತ ಹೊಡೆದಾಡಿರ್ತೀರ. ಸರ್ಕಾರ ಬಂದಾಗ ಸರ್ಕಾರ ಬರದಲ್ಲಿರೋ ಪಕ್ಷದ MLA ಆಗ್ಬೋದು, MP ಆಗ್ಬೋದು, ಅಸೆಂಬ್ಲಿಗೆ ಹೋಗ್ತಿದ್ದಂಗೆ ಅವರು ರಾಜಿ ಆಗ್ಬಿಡ್ತಾರೆ. ಸಜ್ಜನ ರಾಜಕಾರಣಿಯವರು, ಅವ್ರು ನಮ್ಗೆ ಅದು ಮಾಡಿಕೊಟ್ರು, ನಮ್ಗೆ ಇದು ಮಾಡಿಕೊಟ್ರು ಅಂತಾರೆ. ಬಟ್ ಲೋಕಲಲ್ಲಿ ನಿಷ್ಠುರಾದವ್ರು ಯಾರು? ಕಾರ್ಯಕರ್ತರು. ಲೋಕಲಲ್ಲಿ ನಿಷ್ಠುರಾದ್ರು ಕಾರ್ಯಕರ್ತರು. ಒಬ್ಬ MLA, ಒಬ್ಬ MP ಏನಾದರೂ ಹೋಗಿ ಒಂದು ಕೋರಿಕೆ ಕೊಟ್ಟರೆ ಯಾರು? ರೂಲಿಂಗ್ ಪಾರ್ಟಿಯವ್ರಿಗೆ ಅವ್ರ ಕೆಲಸ ಆಗುತ್ತೆ. ನೀವು ನಮ್ಮ ಕಾರ್ಯಕರ್ತರು ಅಂತ ಕೊಟ್ಟಾಗ ಯಾವ ಥರ ಕೆಲಸ ಆಗುತ್ತಾ? ಆಗಲ್ಲ. ಸಣ್ಣದು ಯಾವುದೋ ಒಂದು ಇನ್ಸಿಡೆಂಟ್ ಅಂತ ಒಂದು ಸ್ಟೇಷನ್ಗೆ ಹೋದಾಗ MLA MP ಫ್ಯಾಮಿಲಿಯವ್ರಿಗಿರೋ ಬೆಲೆ ಕಾರ್ಯಕರ್ತರಿಗಿದೆಯಾ? ನೋ ಚಾನ್ಸ್. ಎಲ್ಲರೂ ಕಾರ್ಯಕರ್ತರು ಪೊಲೀಸ್ಗಳ ಹತ್ರ ಏಟ್ ತಿಂದಿರೋದು ಯಾರಾದ ಫ್ಯಾಮಿಲಿ, ರಾಜಕಾರಣಿ ಫ್ಯಾಮಿಲಿ ಮನೇಲಿ ಯಾರಾದರೂ ಒದೆ ತಿಂದಿರೋ ಉದಾಹರಣೆ ಇದೆಯಾ? ಡೆತ್ ಆಗಿರೋ ಉದಾಹರಣೆ ಇದೆಯಾ? ಸ್ಟೇಷನ್ಗೆ ಹೋಗಿರೋ ಉದಾಹರಣೆ ಇದೆಯಾ? ನೋ.
ಇಲ್ಲ. ಬಟ್ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಅಪ್ಪ ಅಮ್ಮಂಗಿಂತ ರಾಜಕಾರಣಿಗಳೇ ನಮಗೆ ನಮ್ಮ ಹೀರೋಸ್ ಅದು ಇದು ಅಂದ್ಕೊಳ್ತೀವಿ. ಎಷ್ಟು ಜನ ಕಾರ್ಯಕರ್ತರ ಫ್ಯಾಮಿಲಿಗಳನ್ನ ಉದ್ಧಾರ ಆಗಿದೆ? ಉದ್ಧಾರ ಆಗಿಲ್ಲ. ಈ ಥರ ಡೆತ್ಗಳಾಗ್ತಾ ಇದೆ. ದಯಮಾಡಿ ನಮ್ಮ ಒಂದು ಕೋರಿಕೆ ಏನಂದರೆ, ನಮ್ಮ ತಂದೆ ತಾಯಿ ನಮ್ಮ ಫ್ಯಾಮಿಲಿಗೋಸ್ಕರ ಬದುಕೋಣ. ಸಪೋರ್ಟ್ ಡಿಫ್ರೆನ್ಸ್, ಬಟ್ ಡೆತ್ ಡಿಫ್ರೆನ್ಸ್. ಅರ್ಥ ಆಗ್ತಿದೆ ಅಂತ ಅನ್ಕೊತೀನಿ, ಆಯಿತಾ? ಈಗ ಮೊನ್ನೆ ಡೆತ್ ಆಯಿತು, ಅವ್ರು ಬಂದರು ಇವ್ರು ಬಂದರು, ಎಲ್ಲ ಕಾಂಪೋಸೇಷನ್ಸ್ ಕೊಟ್ಟರು, ಅದು ಇದು ಆಳಮೂಳ ಎಲ್ಲ ಮಾಡ್ತಾರೆ. ಬಟ್ ಆ ಹುಡುಗನ್ನ ಏನಂತಾರೆ, ಜೀವ ವಾಪಸ್ ತರೋಕ್ಕಾಗಲ್ಲ. ಅಲ್ಲಿ ಕಿತ್ತಾಡಿರೋ ಎಲ್ಲ ರಾಜಕೀಯ ಪಕ್ಷದ ಮನೆಯಲ್ಲೂ ಗಂಡು ಮಕ್ಕಳು ಹೆಣ್ಮಕ್ಳೆಲ್ಲ ಇದ್ದಾರೆ. ಯಾರಾದರೂ ಒಬ್ಬರು ಪ್ರೊಟೆಸ್ಟಿಗೆ ಬಂದಿದ್ದಾರಾ? ನಮ್ಮ ತಂದೆ ವಿರುದ್ಧ ಓಡಾಡಿ ಇವ್ರು ಮಾಡಿದ್ರು, ನಮ್ಮ ತಂದೆ ವಿರುದ್ಧ ಓಡಾಡಿ ಅವ್ರು ಮಾಡಿದ್ರು ಅಂತ ಯಾರಾದರೂ ಒಬ್ಬರು ಪ್ರೊಟೆಸ್ಟಲ್ಲಿ ಕಾಣಿಸ್ತಿದ್ದಾರಾ? ನೋ. ದೊಡ್ಡ ದೊಡ್ಡ ಕಾಲೇಜಸಲ್ಲಿ ಓದ್ತಿದ್ದಾರೆ, ಅವ್ರವರು ದೊಡ್ಡ ದೊಡ್ಡ ಬಿಸ್ನೆಸ್ಗಳು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಆರಾಮ್ಸೆ ಇದ್ದಾರೆ. ನೀವು ಒಬ್ಬ ಆಟೋ ಡ್ರೈವರ್ ಓಡಿಸೋರಿಂದ ಹಿಡ್ದು ಕೂಲಿ ಕೆಲಸ ಮಾಡೋರಿಂದ ಹಿಡ್ದು ಪ್ರತಿಯೊಬ್ಬರೂ ನನಗೆ ಆ ಪಾರ್ಟಿ ಈ ಪಾರ್ಟಿಯಿಂದ ಹೊಡೆದಾಡ್ತಾ ಇದ್ದೀವಿ. ಬಿಟ್ಟರೆ ಯಾರಿಗಾದ್ರೂ ಒಂದು ಬೆನಿಫಿಟ್ಸ್ ಇದೆಯಾ? ಯಾರಾದರೂ ಒಬ್ಬ ಲೋಕಲ್ ದುಡ್ಡಿಲ್ದರೆ ಒಬ್ಬ ಕಾರ್ಯಕರ್ತ ಎಲ್ಲಾದರೂ MLA MP ಆಗಿದ್ದಾರಾ? ಗ್ರಾಮ ಪಂಚಾಯತಿ ಅಟ್ಲೀಸ್ಟ್ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಾರಾ? ದಯಮಾಡಿ ಅಬ್ಸರ್ವ್ ಮಾಡಿ. ಯಾಕಂದರೆ ಜಾಸ್ತಿ ಹೇಳೋದಂತಲ್ಲ, ದೆರ್ ಈಸ್ ನೋ ಯೂಸ್. ಯಾರಾದರೂ ಒಬ್ಬ ಟ್ವಿಟ್ಟರ್ ಇರ್ಬೋದು, ಇನ್ಸ್ಟಾ ಇರ್ಬೋದು, ಫೇಸ್ಬುಕ್, ನೀವೇನೇನು ಕಮೆಂಟ್ಗಳು ಹಾಕೊಂಡು ಏನೇನು ಪೋಸ್ಟ್ ಮಾಡ್ತಾ ಇರ್ತೀರ ನಿಮ್ಮ ಪಾರ್ಟಿ ಬಗ್ಗೆ, ಒಬ್ಬ MLA MP ಮಗ ಯಾರಾದರೂ ಒಬ್ಬರು ಎಗನೆಸ್ಟ್ ಒಂದು ಕಮೆಂಟ್ ಹಾಕಿದಾರಾ? ಅವ್ರ ಸೇಫ್ಟಿ ಅವ್ರು ನೋಡ್ಕೊತಾರೆ, ಅವ್ರ ಬಿಸ್ನೆಸ್ ಅವ್ರು ನೋಡ್ಕೊತಾರೆ. ನಿಮಗೆ ಯಾರಾದರೂ ಒಬ್ಬರು ಕರೆದಿ ಬಾರಪ್ಪ ನೀನು ನನಗೆ ಓಡಾಡಿದ್ಯಾ, ನೀನು ಈ ಬಿಸ್ನೆಸ್ ಮಾಡ್ಕೊತ ಯಾರು ಕೊಟ್ಟಿದ್ದಾರಾ? ದೇರ್ ಈಸ್ ನೋ ಚಾನ್ಸ್. ನಾನು ಏನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂದರೆ, ಕಾರ್ಯಕರ್ತರಾಗಿ ನಮ್ಮ ಮನೆ ನೋಡ್ಕೊಳ್ಳೋಣ, ಅಪ್ಪ ಅಮ್ಮ ನೋಡ್ಕೊಳ್ಳೋಣ, ನಮ್ಮ ತಂದೆ ತಾಯಿ ನೋಡ್ಕೊಳ್ಳೋಣ. ಕೊನೆವರೆಗಿರೋದು ಅವರೇ. ಸತ್ತ ಮೇಲೆ ಏನು ಮಾಡ್ತಾರೆ ಹೇಳಿ? ತೊಗೊಳಪ್ಪ ಅಂತ ಇಷ್ಟು ದುಡ್ಡು ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ನಿಮ್ಮ ತಂದೆ ತಾಯಿನವರು ಸಾಯೋವರೆಗೂ ನೋಡ್ಕೊತಾರ? ಒಂದು ಉದಾಹರಣೆ ಇದೆಯಾ? ನೋ. ಲಾಸ್ಟ್ 10 yearsಲ್ಲಿ ಸತ್ತಿರೋಂಥ 22 ಜನದ ಕುಟುಂಬಕ್ಕೆ ಶಾಂತಿ ಕೋರ್ತಾ ನಾನು ಹೇಳೋದೇನೆಂದರೆ, ಎಲ್ಲ ಯುವಕ ಯುವತಿಯರಿಗೆ ದಯಮಾಡಿ ನಮ್ಮ ದಾರಿಯಲ್ಲಿ ನಾವಿರೋಣ. ಥ್ಯಾಂಕ್ ಯು.